ಇದು ಅಪ್ಪರ್ ಈ ಸ್ಟಾರ್ಟರ್ದು ಇದು ಓಕೆನಾ. ಇದು ಸೆಟ್ ಬಟನ್ ಇದೆ ನೋಡಿ, ಒಂದು ಸಾರಿ ಪ್ರೆಸ್ ಮಾಡಬೇಕು. ON ಅಂದರೆ ಆನಿಂಗ್ ಟೈಮ್ ಅಂದರೆ ಎಷ್ಟು ಟೈಮಲ್ಲಿ ಆನ್ ಆಗಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಇದು ಆನಿಂಗ್ ಟೈಮ್. ಇವಾಗ ಇದ್ರದ್ದು ಬಂದುಬಿಟ್ಟು 40 ಮಿನಿಟ್ಸ್ ಇಡ್ತೀನಿ. ಅಂದರೆ 40 ಮಿನಿಟ್ಸ್ ನಿಮಗೆ ಇವಾಗ ವಾಟ್ರ್ ಇದ್ರೂ 40 ಮಿನಿಟ್ಸ್ ಮೇಲೆ ರನ್ ಆಗೋಲ್ಲ ನಿಮಗೆ. ಓನ್ಲಿ 40 ಮಿನಿಟ್ಸ್ ಆನ್ ಆಗುತ್ತೆ. 6 ಅವರ್ಗೆ ಒಂದು ಸರಿ. ಇದು 40 ಮಿನಿಟ್ಸ್ ಆಯ್ತಲ್ವಾ. ನೆಕ್ಸ್ಟು ಆಫಿಂಗ್ ಟೈಮ್ ಅಂದರೆ 6 ಅವರ್ಗೆ ಒಂದು ಸರಿ. 6 ಅವರ್ಗೆ ಅಂತ ಹೇಳಿದ್ರೆ ಇವಾಗ 180 360 ಮಿನಿಟ್ ಇಡ್ಬೇಕು ನಾವು. 360 ಮಿನಿಟ್ಗೆ 1 ಟೈಮ್ ಆನ್ ಆಗುತ್ತೆ. ಇದು ಅರ್ಥ ಆಯ್ತಲ್ಲ. ಮಿನಿಟ್ಸೇ ಇಡಬೇಕಾಗಿರೋದು. ಆನಿಂಗ್ ಟೈಮ್ ಆಫಿಂಗ್ ಟೈಮ್ ಅಷ್ಟೇ, ಎರಡು ಬೇರೆ ಏನಿಲ್ಲ. ಆನ್ ಟೈಮ್ ಅಂದ್ರೆ ಎಷ್ಟು ಟೈಮ್ ರನ್ ಆಗಬೇಕು, ಆಫ್ ಟೈಮ್ ಅಂದ್ರೆ ಇಂಟರ್ವಲ್. ಓಕೆ, ರೆಸ್ಟ್ ಟೈಮ್ ಇದು ರೆಸ್ಟ್ ಟೈಮ್. ಇದು ಅಂದರೆ 360 ಮಿನಿಟ್ ರೆಸ್ಟ್ ಆನೇ ಆಗಲ್ಲ ನಿಮಗೆ. 40 ಮಿನಿಟ್ಸ್ ಮಾತ್ರ ಆನು. ಮತ್ತೆ ರನ್ ಆಗಿ ಆದಮೇಲೆ ಮತ್ತೆ ನಿಮಗೆ 360 ಮಿನಿಟ್ ಬಂದ್ಬಿಟ್ಟು ಏನಾಗುತ್ತೆ, ರೆಸ್ಟ್ ಇರುತ್ತೆ. ಇದು ಬಂದ್ಬಿಟ್ಟು ನಿಮಗೆ 4 ಅವರ್ಸ್ ಅಲ್ವಾ. 4 ಅವರ್ಸ್ 120 240 ಮಿನಿಟ್ಸ್ ರೆಸ್ಟ್. ಇದು ಒಂದು ಸಾರಿ ಸೆಟ್ ಮಾಡಿದ್ರೆ ನಿಮಗೇನು ಮತ್ತೆ ಏನಿಲ್ಲ. ಕಮ್ಮಿ ಮಾಡಬೇಕು ಜಾಸ್ತಿ ಮಾಡಬೇಕಂದ್ರೆ ನಿಮಗೆ ಡೌಟ್ ಇದ್ರೂ ವೀಡಿಯೋ ಕಾಲ್ ಮಾಡಿದ್ರೆ ಹೇಳ್ತೀನಿ, ಏನಿಲ್ಲ. ಜಸ್ಟ್ 1 ಬಟನ್ ಅಷ್ಟೇ. ಇದು ಸೆಟ್ ಬಟನ್ನು ಅಪ್ ಡೌನು. ಮಿನಿಟ್ಸ್ ಕಡಿಮೆ ಆಗಬೇಕಂದ್ರೆ ಈ ಬಟನ್ ಕಮ್ಮಿ ನೋಡಿ, ಇದು ಕಮ್ಮಿ, ಇದು ಜಾಸ್ತಿ. ಏನು ಮಾಡಕ್ಕೆ ಹೋಗ್ಬೇಡಿ. ನೀವು ಏನಾದರೂ ಇದ್ದರೆ ಡೌಟ್ ನಿಮಗೆ ಕಾಲ್ ಮಾಡಿ. ರೆಸ್ಟು ಇರುತ್ತೆ ಎವ್ರಿ ಟೈಮ್. ಹಂಗಂದ್ರೆ ಇವಾಗ 2 ಅವರ್ಸ್ 3 ಅವರ್ ಕಂಟಿನ್ಯೂ ರನ್ ಮಾಡಬಾರ್ದು. ಇದೇನಂದರೆ ನಿಮಗೆ ಟೈಮ್ ಸಿಕ್ಕುತ್ತಲ್ಲ, ಆ ಟೈಮಲ್ಲಿ ವಾಟರ್ನು ಚೆನ್ನಾಗಿ ಬರುತ್ತೆ. ಸಪೋಸ್ ಸಿಂಗಲ್ ಫೇಸ್ ಆಗಿ ಕಮ್ಮಿ ಆச்சுன்னா அப்போ எப்படி தெரியும்? அங்கே ப்ரெஷர் கம்மி ஆனதுனால ஆஃப் ஆயிடுமா? ಇವಾಗ ಅಲ್ಲಿ ಪ್ರೆಷರ್ ಫೇಸ್ ஒரு ಫೇಸ್ ಆಗುம்போது அங்கே ಕಮ್ಮಿ ಆகும் ಪ್ರೆಷರ್. ಇವಾಗ ಸಿಂಗಲ್ ಫೇಸ್ ಬಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಆನೇ ಮಾಡಲ್ಲ. ಇದು ಹೈ ಲೋ ವೋಲ್ಟ್ ಇದೆಯಲ್ಲ, ಸಿಂಗಲ್ ಫೇಸ್ ಲೈನ್ ಇದ್ದರೆ ಆಟೋಮೆಟಿಕ್ ರನ್ ಆಗಲ್ಲ. ಇಲ್ಲಿ ಸಿಂಬಲ್ ಬರುತ್ತೆ ನಿಮಗೆ, ಸಿಂಗಲ್ ಫೇಸ್ ಇದೆ ಲೈನ್ ಸರಿ ಇಲ್ಲ ಅಂತ ಬರುತ್ತೆ. ಅಕಸ್ಮಾತ್ ಫೇಸ್ ಚೇಂಜ್ ಆಗುತ್ತಲ್ಲ, ಆ ಟೈಮಲ್ಲಿ ನಿಮಗೆ ಇವಾಗ ಇದು ಫುಲ್ ಸ್ಲೋ ಬಂದರೆ ಡ್ರೈ ಲೈನ್ ಪ್ರೊಟೆಕ್ಷನ್ ಇರುತ್ತೆ ನಿಮಗೆ. ಆದ್ರೂ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಎಲೆಕ್ಟ್ರಿಷಿಯನ್ಗೆ. ಅವಾಗ ಒಂದ್ಸರಿ ಫೇಸ್ ಎಲ್ಲ ಚೆನ್ನಾಗಿದೆ ಅಂತ ನೋಡ್ಕೋಬೇಕಷ್ಟೇ. ಸಿಂಗಲ್ ಲೈನ್ ಇದ್ದರೆ ಇಲ್ಲಿ ವೋಲ್ಟೇಜ್ ಕಮ್ಮಿ ಇದೆ ನೋಡಿ, ಇಲ್ಲಿ ಬರೆದಿದೆ. ಹೈ ವೋಲ್ಟೇಜ್ ಇದ್ದರೆ ಲೋ ವೋಲ್ಟೇಜ್ ಇದ್ದರೆ ಮೋಟ್ರ್ ಆನ್ ಆಗಲ್ಲ. ಇದು ಅಷ್ಟೇ ಸೇಮ್. ಇವಾಗ ಸೆಟ್ಟು ಆನ್ ಟೈಮ್ 1 hour 60 மினிட்ஸ். இன்னைக்கு டேங்கர் வந்துச்சுங்களா? ஃபுல் தண்ணி இருக்காது தான் கேட்டேன். அதாவது அந்த சென்சாரை கீழே போட்டுருக்காரு, இந்த சென்சார் மேலே இருக்குது. அவர் என்ன சொல்கிறாரு, அது ஓவர்ஃப்ளோ ஆகாமல் இருக்கிறதுக்காக ஒரு 60 மினிட்ஸ் ஆனிங் ಟೈಮು. ಏನ ಆಫಿಂಗ್ ಟೈಮ್ ಬಂದ್ಬಿಟ್ಟು ನೋಡಿ ಇವಾಗ 240 ಇಲ್ಲ, ಅದು ಜಾಸ್ತಿ ಕೀழே போட்டுருக்காರಲ್ಲ, ಕೀழே இருக்குது. ಇದು ಪ್ರೆಷರ್ ಚೆನ್ನಾಗಿದೆ. ಇದು ಅದು ಪ್ರೆಷರ್ ಚೆನ್ನಾಗಿದೆ. ಇವಾಗ ನೀವು 4 ಅವರ್ಸ್ ಒಂದ್ಸರಿ ಅಂದರೆ ನಿಮಗೆ 4 hours once how many minutes? 60 ಮಿನಿಟ್ಸ್ 1 hour ರನ್ ಆಗುತ್ತೆ. ಇನ್ನು ಜಾಸ್ತಿ ಮಾಡ್ಬೋದು, ಕಮ್ಮಿ ಆಟೋಮೆಟಿಕ್ ಆಫ್ ಆಗುತ್ತೆ. ಅಂದರೆ ಫುಲ್ ನಿಮಗೆ 50% ಕಮ್ಮಿ ಆಗುತ್ತಲ್ಲ, ಡ್ರೈ ಲೈನ್ ಸೆನ್ಸರ್ ಇಟ್ಟಿದ್ದೀವಿ, ಆಟೋಮೆಟಿಕ್ ಆಫ್ ಆಗುತ್ತೆ. ಈ ಫ್ಲೋ ಇಂಡಿಕೇಶನ್ ಇದೆಯಲ್ಲ, ಇದು ನೀರು ಹೋಗಲ್ಲ, ಟಚ್ ಆಗಲ್ಲ ಸೆನ್ಸರ್ಗೆ, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. எனக்கு இது மட்டும் அதை செக் பண்ண சொல்லுங்கள். இப்போ இது வந்து இப்போ 40 மினிட்ஸ் வச்சுருக்காரு இல்லைங்களா, ஃபஸ்ட் டைம் மட்டும் 1 hour ஆகும். அந்த 6 hours கேப் இருக்கட்டும், ஆனால் 1 hour ரன் பண்ண சொல்லுங்கள். அந்த ப்ரெஷரில் கம்மியாகும்போது ஆஃப் ஆகுதான்னு பார்த்துக்கலாம். ஓகே, இப்போ 1 hour வைக்கலான்றீங்க. சரி, ஏன்னா ப்ரெஷர் கம்மியாகும்போது ஆட்டோமேட்டிக்காக இது ஆஃப் ஆகும். ಆಲ್ರೆಡಿ ஒரு 1 hour ಆಲ್ರೆಡಿ 14 ಮಿನಿಟ್ಸ್ಗೆ ಮೇಲೆ ಆನ್ ಆಯ್ತು. ಪ್ರೆಷರ್ ಕಮ್ಮಿಯಾಗಿ ಆಫ್ ಆಗೋದನ್ನು ಪ್ರೆಷರ್ ಜಾಸ್ತಿ ಇದ್ರೂ ನಿಮಗೆ, ನೀವು ಹೇಳ್ತಾ ಇರೋದು ಅರ್ಥ, ನಿಮಗೆ ಮಾತಾಡೋಕ್ಕೆ ತಿಳಿ ಬರಲ್ಲ. ಪ್ರೆಷರ್ ಜಾಸ್ತಿ ಇದ್ರೂ 40 ಮಿನಿಟ್ಸ್ ಮೇಲೆ ರನ್ ಆಗಲ್ಲ, ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಕನ್ನಡ ನನಗೆ ಪುರಿಯನ್ சொல்லுங்க சொல்லுತಾ ಇಲ್ಲ ನನಗೆ ಅದು ಮಾತಾಡೋಕ್ಕೆ ಬರಲ್ಲ ಅಷ್ಟೇ. ಓಕೆವಾ, ಸ್ಟಾಪ್ பண்ணிடலாமா? ಸ್ಟಾಪ್ ಮಾಡಿ.